ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇಂದು ದಿನಾಂಕ 23 ಬುಧವಾರದಂದು ಗುಣೇದಗುಡ್ಡದ ಬಾಲಕರ ಸರಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಜರುಗಿದ ಸ್ವಾತಂತ್ರ್ಯ ಹೋರಾಟಗಾರ ಗಾಂಧಿವಾದಿ ಲ.ಧ. ಕಾವಡೆಯವರ 15ನೆಯ ಪುಣ್ಯಾರಾಧನೆಯ ಅಂಗವಾಗಿ ಬಡ ಶಾಲಾ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣಾ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ಆಯೋಜನೆಯನ್ನು ಕಲ್ಪವೃಕ್ಷ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ, ಭೀಮವಾಹಿನಿ ವಾರಪತ್ರಿಕೆ ಹಾಗೂ ಅಭಯಾಮೃತ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ, ಕೋಟೆಕಲ್ ಗುಣೇದಗುಡ್ಡ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸಿ.ಎಂ. ಜೋಶಿ ಇವರು ಮಾತನಾಡಿ, ಲ.ಧ. ಕಾವಡೆ ಇವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಲ್ಲದೆ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಹಾಗೂ ಮಕ್ಕಳ ಮೇಲೆ, ಪ್ರಾಣಿಗಳ ಮೇಲೆ ಅತೀವ ಕಾಳಜಿಯನ್ನು ವಹಿಸುತ್ತಿದ್ದಂತಹ ವ್ಯಕ್ತಿಗಳಾಗಿದ್ದರು ಎಂದು ಮಾರ್ಮಿಕವಾಗಿ ನುಡಿದರು. ಕಾವಡೆಯವರ ಒಡನಾಡಿಯಾಗಿರುವಂತಹ ಯಮನಪ್ಪ ದಳಪತಿಯವರು ಮಾತನಾಡಿ, ಅವರ ಜೊತೆ ಸೇರಿ ಸಮಾಜಮುಖಿ ಕಾರ್ಯದಲ್ಲಿ ಭಾಗವಹಿಸಿದ್ದನ್ನು ನೆನಪಿಸಿಕೊಂಡು ಭಾವುಕರಾದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಅಶೋಕ ಹೆಗಡಿಯವರು ಮಾತನಾಡಿ, ಕಾವಡೆಯವರ ಸ್ಮರಣಾರ್ಥ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಮಾಡುತ್ತಿರುವುದು ಒಳ್ಳೆಯ ಕೆಲಸ. ಕಾವಡೆಯವರು ಕೂಡ ಜನಪರ ಕಾಳಜಿ ಹೊಂದಿದ್ದಂತಹ ವ್ಯಕ್ತಿಗಳು. ಅಂತಹ ವ್ಯಕ್ತಿಗಳ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಾವೆಲ್ಲರೂ ಧನ್ಯರು ಎಂದು ನುಡಿದರು. ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ 4 ವಿದ್ಯಾರ್ಥಿಗಳಿಗೆ ಪುಸ್ತಕಗಳ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಶ್ರೀ ಹಿರಿಯಪ್ಪ ಮಾದರ್, ಸಂಪಾದಕರು, ಭೀಮವಾಹಿನಿ ವಾರಪತ್ರಿಕೆ ಇವರು ವಹಿಸಿಕೊಂಡಿದ್ದರು. ಶ್ರೀ ಎನ್.ಸಿ. ಮುದಕವಿ, ಉಪಪ್ರಾಚಾರ್ಯರು, ಬಾಲಕರ ಸರಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಸಮಾಜ ಸೇವಕರಾದಂತಹ ಶ್ರೀ ಶ್ರೀಕಾಂತ್ ಹುನಗುಂಡ, ಶ್ರೀ ಪಾಂಡರಂಗ ಬಡಿಗೇರ, ವಕೀಲರು ಇವರು ಉಪಸ್ಥಿತರು.